ನಿಫ್ಟಿ ಈಗ ಒಂದು ಒಳ್ಳೆ ರೇಂಜಲ್ಲಿ ಹೋಲ್ಡ್ ಮಾಡ್ತಾ ಉಂಟು. ಪ್ರೀವಿಯಸ್ ವೀಕಿಂದ ಇವತ್ತಿನ ತನಕ ಸೇಮ್ ರೇಂಜಲ್ಲಿ ಹೋಲ್ಡೇ ಮಾಡ್ತಾ ಉಂಟು. 23,200ರಿಂದ 23,500 ಇದೇ ರೇಂಜಲ್ಲಿ ನಿಫ್ಟಿ ಹೋಲ್ಡ್ ಮಾಡ್ತಾ ಉಂಟು. ನಮಗೆ ಅಪ್ಸೈಡಲ್ಲಿ ಒಂದೊಳ್ಳೆ ಮೂಮೆಂಟಮ್ ಸಿಗೋ ಚಾನ್ಸಸ್ ಉಂಟು. ಇಫ್ ಇನ್ ಕೇಸ್ ಅಪ್ಸೈಡ್ ಬ್ರೇಕ್ಔಟ್ ಫೇಲ್ ಆದರೆ ಡೌನ್ ಸೈಡಲ್ಲಿ ಕೂಡ ಮೂಮೆಂಟಮ್ ಸಿಗೋ ಚಾನ್ಸಸ್ ಉಂಟು. ಫೈನ್. ಸೊ ಇಲ್ಲಿ ನೀವು ನೋಡ್ಬೋದು ಪ್ರೀವಿಯಸ್ ವೀಕು ಎಲೆಕ್ಷನ್ ರಿಸಲ್ಟ್ ಬಂತು, ಅಲ್ಲಿ ಒಂದೊಳ್ಳೆ ಸೆಲ್ಲಿಂಗ್ ಮೂಮೆಂಟಮ್ ಬಂತು, ಅದರ ನಂತರ ಬೈಯಿಂಗ್ ಮೂಮೆಂಟಮ್ ಬಂತು. ಕ್ಲಿಯರ್. ದಟ್ ಮೀನ್ಸ್ ಈ ವೀಕು ಕಂಪ್ಲೀಟ್ಲಿ ವೊಲಟೈಲ್ ಇತ್ತು, ಅದರ ನಂತರ ಸೈಡ್ ವೇಸ್ ಇತ್ತು. ಕ್ಲಿಯರ್. ಬಿಕಾಸ್ ಒಂದು ಒಳ್ಳೆ ಮೂಮೆಂಟಮ್ ಆದ್ರ ಮೇಲೆ ಮಾರ್ಕೆಟ್ ಸ್ವಲ್ಪ ಕೂಲ್ ಡೌನ್ ಆಗಬೇಕು. ಇಲ್ಲಿ ಸೆಲರ್ಸ್ ಕೂಡ ಪ್ರಾಫಿಟ್ ಮಾಡಿದ್ದಾರೆ, ಇಲ್ಲಿ ಬಯರ್ಸ್ ಕೂಡ ಪ್ರಾಫಿಟ್ ಮಾಡಿದ್ದಾರೆ. ಸೊ ದಟ್ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡಬೇಕು. ಫೈನ್. ಸ್ವಲ್ಪ ಕೂಲ್ ಡೌನ್ ಆಗ್ತಾರೆ, ಅದರ ನಂತರ ಮೂಮೆಂಟಮ್ ಬರ್ಬೋದು. ಇಲ್ಲಿ ಅಪ್ ಸೈಡ್ ಮೂಮೆಂಟಮ್ ಬರ್ಬೋದು ಆ್ಯಂಡ್ ಇಲ್ಲಿ ಡೌನ್ ಸೈಡ್ ಕೂಡ ಮೂಮೆಂಟಮ್ ಬರ್ಬೋದು. ಕ್ಲಿಯರ್. ಸೊ ಈಗ ನಾವು 50 ಮಿನಿಟ್ಸಲ್ಲಿ ನೋಡೋಣ ನಾಳೆ ಹೇಗೆ ಪ್ಲ್ಯಾನ್ ಮಾಡ್ಬೋದು ಅಂತ. ಸೊ 50 ಮಿನಿಟ್ಸಲ್ಲಿ ನೋಡ್ಲಿಕ್ಕೆ ಹೋದರೆ ಲೋನ ಅಪ್ ಶಿಫ್ಟ್ ಮಾಡ್ತಾ ಉಂಟು. ಡೆಟ್ ಮೀನ್ಸ್ ಇಲ್ಲಿ ಬಯರ್ಸ್ ಹೋಲ್ಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಹೈ ಏನುಂಟು ಸೇಮ್ ಉಂಟು, ಸಮಥಿಂಗ್ ಸ್ವಲ್ಪ ಮೇಲೆ ಕೆಳಗೆ ಆಗಿದೆ, ಬಟ್ ಮೋಸ್ಟ್ ಆಫ್ ದಿ ಟೈಮಲ್ಲಿ ಸೇಮ್ ಉಂಟು. ದಟ್ ಮೀನ್ಸ್ ಇಲ್ಲಿ ಬಯರ್ಸ್ ಆಲ್ರೆಡಿ ಹೋಲ್ಡ್ ಮಾಡಿದ್ದಾರೆ. ಇಲ್ಲಿ ನಾವು ಕ್ವಾಂಟಿಟಿ ಅಪ್ ಸೈಡಲ್ಲಿ ಇನ್ಕ್ರೀಸ್ ಮಾಡಬೇಕು. ಯಾಕಂದರೆ ಇಲ್ಲಿ ಪ್ರೀವಿಯಸ್ ಟ್ರೆಂಡ್ ಏನುಂಟು ಪಾಸಿಟಿವ್ ಉಂಟು. ಈಗ ಯಾವ ಟ್ರೆಂಡಲ್ಲಿ ಹೋಲ್ಡ್ ಮಾಡಿದೆ? ಪಾಸಿಟಿವ್ ಟ್ರೆಂಡಲ್ಲಿ ಹೋಲ್ಡ್ ಮಾಡಿದೆ. ಸೊ ಈಗ ನಾವಿಲ್ಲಿ ನೆಗೆಟಿವಲ್ಲಿ ಯಾಕೆ ಕ್ವಾಂಟಿಟಿ ಇನ್ಕ್ರೀಸ್ ಮಾಡಬೇಕು? ಪಾಸಿಟಿವಲ್ಲಿ ಕ್ವಾಂಟಿಟಿ ಇನ್ಕ್ರೀಸ್ ಮಾಡಬೇಕು. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ದಟ್ ಮೀನ್ಸ್ 23,480 460 ಈ ರೇಂಜಲ್ಲಿ ಓಪನ್ ಆಗಿ ಸ್ವಲ್ಪ ಡೇ ಹೈಕಿಂತ ಅಪ್ಸೈಡಲ್ಲಿ ಹೋಲ್ಡ್ ಮಾಡಿ, ದಟ್ ಮೀನ್ಸ್ 480ಕ್ಕಿಂತ ಅಪ್ಸೈಡಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿದರೆ ನಾವು ಇಲ್ಲಿ ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಟಾರ್ಗೆಟ್ ಸ್ವಲ್ಪ 1:2 ಇದ್ದರೆ ನಾವು ಪ್ರೀವಿಯಸ್ ಸ್ವಿಂಗ್ ಅಥವಾ ಈ ಕ್ಲೋಸಿಂಗ್ ಏನುಂಟಲ್ಲ ಇಲ್ಲಿ ನಾವು ಸ್ಟಾಪ್ ಲಾಸ್ ಇಟ್ಟರೆ ಒಂದೊಳ್ಳೆ ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಾಳೆ ದಿವಸ. ಫೈನ್. ವಾಟ್ ಇಫ್ ಗ್ಯಾಪ್ ಅಪ್ ಓಪನ್ ಆದರೆ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಬಯರ್ಸ್ ಇದ್ದಾರಲ್ಲ, ಇವರಿಗೊಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಕ್ಲಿಯರ್. ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಅದ ನಂತರ ನಮಗೆ ಇಲ್ಲಿ ಏನಾದರೂ ಡಬ್ಲ್ಯೂ ಪ್ಯಾಟರ್ನ್ ಸಿಕ್ಕಿದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು ಅಪ್ ಸೈಡಲ್ಲಿ ಹೋಗಲಿಕ್ಕೆ. ಫೈನ್. ಸೊ ಇಲ್ಲಿ ನೀವು ಪ್ರೀವಿಯಸ್ ಟೈಮಲ್ಲಿ ನೋಡ್ಬೋದು ಗ್ಯಾಪ್ ಅಪ್ ಓಪನ್ ಆಗಿ ಸೆಲ್ಲಿಂಗ್ ಬರ್ತಾ ಉಂಟು. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಅಪ್ ಓಪನ್ ಆಗಿ ಹೋಲ್ಡ್ ಮಾಡಿ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ನಾವು ಇಲ್ಲಿ ಕೂಡ ಪ್ಲ್ಯಾನ್ ಮಾಡ್ಬೋದು. ಇಲ್ಲಂದ್ರೆ ಸ್ವಲ್ಪ ಇಲ್ಲಿ ರಿಟ್ರೆಸ್ಟಿಗೆ ಬರ್ತಾರೆ, ಕ್ಲೋಸಿಂಗ್ ಹತ್ರ ಸಪೋರ್ಟ್ ತೊಗೊಂಡು ದೆನ್ ಆಗೇನು ಇಲ್ಲಿಂದ ಅಪ್ಸೈಡ್ ಹೋದರೆ ನಾವಿಲ್ಲಿ ಕೂಡ ಪ್ಲ್ಯಾನಿಂಗ್ ಮಾಡ್ಬೋದು. ಫೈನ್. ಸೊ ವಾಟ್ ಇಫ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗುತ್ತೆ ಅಂದರೆ ಸೆಲರ್ಸಿಗೆ ಒಂದೊಳ್ಳೆ ಪ್ರಾಫಿಟ್ ಸಿಗ್ತಾರೆ. ಸೊ ಇಲ್ಲಿ ನೀವು ಪ್ರೀವಿಯಸ್ ಟೈಮಿಂದ ನೋಡ್ಬೋದು ಎಲ್ಲಿ ಕೂಡ ಗ್ಯಾಪ್ ಡೌನ್ ಓಪನ್ ಆಗ್ತಿಲ್ಲ, ಇಲ್ಲ ಫ್ಲ್ಯಾಟ್, ಇಲ್ಲ ಗ್ಯಾಪ್ ಅಪ್ ಓಪನ್ ಆಗ್ತಾ ಉಂಟು. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಫಸ್ಟೊಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾರೆ. ಬಿಕಾಸ್ ಇಲ್ಲಿ ಸೆಲರ್ಸ್ ಹೋಲ್ಡ್ ಮಾಡಿ ಸುಸ್ತಾಗಿದೆ. ತುಂಬ ಜನ ಫ್ರೈಡೇ ದಿನ ಪೊಸಿಷನ್ ಕ್ಲೋಸ್ ಮಾಡಿ ಕೂಡ ಹೋಗಿದ್ದಾರೆ. ಬಟ್ ತುಂಬ ಜನ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಒಂದು ಹೋಪ್ ಉಂಟು, ಒಂದು ಮಂಗಳವಾರ ದಿನ ರಜೆ ಆದ್ರ ಮೇಲೆ US ಮಾರ್ಕೆಟಿಗೆ ಏನಾದರೂ ನ್ಯೂಸ್ ಬ್ಯಾಡ್ ಬಂದರೆ ನಮಗೊಂದು ಸ್ಕೋಪ್ ಬರ್ಬೋದು, ಅದು ಇದು ಒಂಥರ ಪ್ಲ್ಯಾನಿಂಗ್ ಮಾಡಿ ಎಲ್ಲ ಹೋಗಿರ್ಬೋದು ತುಂಬ ಜನ. ಸೊ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗುತ್ತೆ ಅಂದರೆ ಇಲ್ಲಿಂದ ಮಾರ್ಕೆಟ್ ಫಸ್ಟು ಪ್ರಾಫಿಟ್ ಬುಕ್ಕಿಂಗ್ ಬರ್ತದೆ, ದೆನ್ ಇದು ಅಪ್ಸೈಡ್ ಬ್ರೇಕ್ಔಟ್ ಕೊಡ್ತಾರೆ ಸೆಕೆಂಡ್ ಹಾಫ್ ಅಥವಾ 10:30 ಆದ್ರ ಮೇಲೆ, ಅಥವಾ ಇಲ್ಲಿಂದ ಮಾರ್ಕೆಟ್ ಇದಕ್ಕೆ ಫಾಲೋ ಥ್ರೂ ಸಿಗ್ತಾರೆ ಅಂತ ನಾವು ನಾಳೆ ನೋಡಬೇಕಾಗುತ್ತೆ. ಕ್ಲಿಯರ್. ಸೊ ನಂದು ಹೇಳಿದ ಪ್ಲ್ಯಾನು ಕ್ಲಿಯರ್ ಆಯ್ತಂತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ನಾಳೆ ಫ್ಲ್ಯಾಟ್ ಓಪನ್ ಆದರೆ ದೆನ್ 480ಗಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಕೊಟ್ಟರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಅಪ್ ಓಪನ್ ಆಗಿ ದೆನ್ ನಮಗೆ ಇಲ್ಲೇ ಹೋಲ್ಡ್ ಮಾಡ್ತೀವಿ. ದಟ್ ಮೀನ್ಸ್ ಗ್ಯಾಪ್ ಅಪ್ ಓಪನ್ ಆಯಿತು, ರೀಟ್ರೆಸ್ಟಿಗೆ ಬಂದಿಲ್ಲ, ಇದೇ ರೇಂಜಲ್ಲಿ ಹೋಲ್ಡ್ ಮಾಡಿ ದೆನ್ ಇಲ್ಲಿಂದ ಬ್ರೇಕ್ಔಟ್ ಕೊಡ್ತಾ ನಾವಿಲ್ಲಿ ಬೈ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ರೀಟ್ರೆಸ್ಟ್ ಬಂತು, ಇಲ್ಲಿ ನಮಗೆ ಡಬ್ಲ್ಯೂ ಪ್ಯಾಟರ್ನ್ ಏನಾದ್ರು ಸಿಕ್ಕಿದ್ರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಫೈನ್. ನಾಳೆ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಾರೆ ಮತ್ತು ಎಲ್ಲಿ ಕ್ಲೋಸ್ ಆಗ್ತಾರೆ. ಇಫ್ ಇನ್ ಕೇಸ್ ನಾಳೆ ಇಲ್ಲಿಂದ ಮಾರ್ಕೆಟು ಓಪನ್ ಆಗಿ ಅಪ್ಸೈಡಲ್ಲಿ ಕ್ಲೋಸಿಂಗ್ ಕೊಟ್ಟರೆ ನಾವು ಕ್ಲಿಯರ್ಲಿ ಹೇಳ್ಬೋದು ಬಯರ್ಸು ಇದೇನು ಫೈಟಿಂಗ್ ಮಾಡ್ತಿದ್ದಾರಲ್ಲ ಬಯರ್ಸ್ ಆ್ಯಂಡ್ ಸೆಲರ್ಸು, ಈ ಫೈಟಿಂಗಲ್ಲಿ ಬಯರ್ಸು ವಿನ್ ಆದರಂತ ಅರ್ಥ. ದಟ್ ಮೀನ್ಸ್ ಇಲ್ಲಿ ಬಯರ್ಸ್ ಹೋಗಿ ಕ್ಲೋಸಿಂಗ್ ಕೊಡ್ತಿದ್ದಾರೆ, ದಟ್ ಮೀನ್ಸ್ ಇಲ್ಲಿ ಬಯರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಐ ಹೋಪ್ ನಾ ಹೇಳಿದ ಪಾಯಿಂಟು ಕ್ಲಿಯರ್ ಆಯ್ತು ಅಂತ. ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಇದೇ ರೇಂಜಲ್ಲಿ ಕ್ಲೋಸಿಂಗ್ ಕೊಟ್ಟರೆ ಈ ವಾರ್ ಏನುಂಟಲ್ಲ, ಈ ಬಯರ್ ಸೆಲರ್ ವಾರ್ ಏನುಂಟಲ್ಲ ಇದು ಕಂಟಿನ್ಯೂ ಆಗ್ತಾರೆ. ಕ್ಲಿಯರ್. ಸೊ ನಾಳೆ ಅಪ್ಸೈಡ್ ಕ್ಲೋಸಿಂಗ್ ಕೊಟ್ಟರೆ ಬಯರ್ಸ್ ವಿನ್ ಆಗ್ತಾರೆ, ಡೌನ್ ಸೈಡ್ ಕ್ಲೋಸಿಂಗ್ ಕೊಟ್ಟರೆ ಸೆಲರ್ಸ್ ವಿನ್ ಆಗ್ತಾರೆ, ಬಟ್ ಫುಲ್ ಟೈಮ್ ವಿನ್ ಆಗಲ್ಲ. ಬಿಕಾಸ್ ಟ್ರೆಂಡ್ ಯಾರ ಹತ್ರ ಉಂಟಂದರೆ ಟ್ರೆಂಡು ಬಯರ್ಸ್ ಹತ್ರನೇ ಉಂಟು. ಸೊ ಬಯರ್ಸು ಅಷ್ಟೊಂದು ಬಿಟ್ಕೊಡಲ್ಲ, ಬಿಕಾಸ್ ಅವರಿಗೆ ಬೈ ಆನ್ ಡಿಪ್ಸ್ ಆಪ್ಷನ್ ಕೂಡ ಉಂಟು. ಅವ್ರದ್ದು ಸೆಲ್ಲಿಂಗ್ ಪೊಸಿಷನ್ ದಟ್ ಮೀನ್ಸ್ SL ಎಲ್ಲ ತುಂಬಾ ದೂರ ಉಂಟು. ಸೊ ಅವ್ರು ಸ್ವಲ್ಪ ವೆಯ್ಟ್ ಮಾಡ್ತಾರೆ. ಕ್ಲಿಯರ್. ವಾಟ್ ಇಫ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ರೇಂಜಲ್ಲಿ ಕ್ಲೋಸಿಂಗ್ ಕೊಟ್ಟರೆ ನಾನು ಹೇಳಿದಾಗೆ ಇದೇ ವಾರು ಕಂಟಿನ್ಯೂ ಆಗ್ತಾರೆ. ಸೊ ನಾವು ಮತ್ತೊಂದು ದಿನ ಕೂಡ ಫ್ಲ್ಯಾಟ್ ಓಪನ್ ಆದರೆ ನಾವು ಪ್ಲ್ಯಾನ್ ಮಾಡ್ಬೋದು. ಫೈನ್. ಸೊ ನಾಳೆ ಒಂದೇ ವಿಷಯದಲ್ಲಿ ಒಳ್ಳೆ ಒಂದು ಹಣ ಮಾಡ್ಬೋದು ನಾವು. ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಡೇ ಹೈನ ಬ್ರೇಕ್ ಆದರೆ ನಿಫ್ಟಿಯಲ್ಲಿ ನಾವಲ್ಲಿ ಪ್ಲ್ಯಾನ್ ಮಾಡ್ಬೋದು. ನೀವಲ್ಲಿ ಫ್ಯೂಚರ್ ಪ್ಲ್ಯಾನ್ ಮಾಡಿ, ಆಪ್ಷನ್ ಪ್ಲ್ಯಾನ್ ಮಾಡಿ, ವಾಟ್ ಎವರ್ ಪ್ಲ್ಯಾನ್ ಮಾಡಿ, ಬಟ್ ಹಾಗೆ ನೀವು ಪ್ಲ್ಯಾನ್ ಮಾಡಿದ್ರೆ ಒಂದೊಳ್ಳೆ ಮೂಮೆಂಟಮ್ ನಿಮಗೆ ಸಿಗ್ಬೋದು. ಫೈನ್. ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಅಲ್ಲಿ ನಾನು
ಇನ್ನು ಮುಂದೆ ಪರ್ ವೀಕು ಒಂದೊಳ್ಳೆ ಬ್ರೇಕೌಟ್ ಆಗೋ ಸ್ಟಾಕು ಅಥವಾ ಒಂದೊಳ್ಳೆ ವಾಲ್ಯೂಮ್ ಇರೋ ಸ್ಟಾಕು ಅಥವಾ ಒಂದೊಳ್ಳೆ ಆಲ್ ಟೈಮ್ ಹೈ ಹತ್ರ ಇರೋದು ಅಥವಾ ಮಲ್ಟಿ ಇಯರ್ ಬ್ರೇಕೌಟ್ ಇರೋ ಸ್ಟಾಕೆಲ್ಲ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ, ಮಾಡ್ತೀನಿ ಇನ್ ಫ್ಯೂಚರಲ್ಲಿ. ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ನಿಮಗೆ ಅಲ್ಲಿ ವ್ಯಾಲ್ಯೂ ಕೂಡ ಸಿಗ್ತದೆ. ನಾವು ಬರೀ ಅಲ್ಲಿ ಸ್ಟಾಕು ಪೋಸ್ಟ್ ಮಾಡ್ತಾ ಇರಲ್ಲ, ನಾನು ನಿಮ್ಗೆ ಏನಾದರೂ ಎಜುಕೇಷನ್ ಪರ್ಪಸಲ್ಲಿ ಏನಾದರೂ ವಿಷಯ ನಂಗೆ ಗೊತ್ತರೆ ನಾನು ನಿಮ್ಗೆ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಫೈನ್, ಐ ಹೋಪ್ ನಾ ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಸೊ ದಟ್ ನೀವು ನಿಮ್ದು SL ನೋಡಿ, ನಿಮ್ಮದು ಪೊಸಿಷನ್ ನೋಡಿ, ದೆನ್ ನೀವು ಪ್ಲ್ಯಾನ್ ಮಾಡ್ಬೋದು. ಫೈನ್, ಐ ಹೋಪ್ ನಿಮ್ಗೆ ಈ ವಿಡಿಯೋದಿಂದ ಏನಾದರೂ ಕಲಿ ಸಿಗ್ತಾನೆ ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.